ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಗಾಂಧೀಜಿ ಅವರು ಅಹಿಂಸೆ, ಸತ್ಯಾಗ್ರಹ, ಅಸಹಕಾರದಂತಹ ರಕ್ತರಹಿತ ಹೋರಾಟದ ಮೂಲಕ ಭಾರತದ ಸ್ವಾತಂತ್ರ್ಯವಾಗಲು ಕಾರಣವಾಯಿತು ಎಂದು ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಎಸ್ ಪಾಟೀಲ್ ಅಭಿಪ್ರಾಯಪಟ್ಟರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ, ಸಿಕ್ಯಾಬ್ ಎಆರ್ಎಸ್ ಇನಾಮದಾರ್, ಕಾಲೇಜು ಇತಿಹಾಸ ವಿಭಾಗ ಹಾಗೂ ಐಕ್ಯೂಎಸಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಾಂಧೀಜಿ ಆತ್ಮಕಥೆ 100ರ ಸಂಭ್ರಮ ಭೂದಾನ ಚಳವಳಿ 75 ವರ್ಷ ಸ್ಮರಣೆಗಾಗಿ ಯುವಜನರಿಗೆ ಗಾಂಧೀಜಿಯವರ ವಿಚಾರಗಳ ಪ್ರಸ್ತುತತೆ ಎಂಬ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಗಾಂಧೀಜಿಯವರ ಕಾರ್ಯಗಳನ್ನು ಹಾಗೂ ಸ್ವಾತಂತ್ರ್ಯ ಹೋರಾಟವನ್ನು ಇಂದಿನ ಯುವ ಜನಾಂಗ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಇದು ಜಗತ್ತಿನ ಶಾಂತಿಗೆ ದೊಡ್ಡ ಕೊಡುಗೆಯಾಗಿದೆ ಎಂದರು. ಮಹಾತ್ಮಾಜಿಯವರು ತಾವು ಸಹ ಒಂದು ಪಂಚೆಯನ್ನು ತಗೊಂಡು ಬರೆ ಮೇಲೆ ಒಂದು ಮ್ಯಾಗ ಒಂದು ಶಾಪ್ ತಗೊಂಡು ಹೇಳಾಗ್ತದೆ. ಯಾಕಂದ್ರೆ ಈ ಪರಿಸ್ಥಿತಿ ನಮ್ಮ ಜನ ಈ ರೀತಿ ಇದ್ದಾಗ ನಾವು ಮೊದಲು ಸ್ವಾತಂತ್ರ್ಯ ಪಡೆಯಬೇಕು ಅಂದಾಗ ನಮ್ಮ ದೇಶದ ಸುಧಾರಣೆ ಸಾಧ್ಯ ಅಂತ ನಾವು ಮನಗೊಂಡು ಮುಖ್ಯ ಅತಿಥಿಗಳಾಗಿದ್ದ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಸಂಚಾಲಕರಾದ ಡಾಕ್ಟರ್ ಅಬಿದಾ ಬೇಗಂ ಮಾತನಾಡಿ, ಗಾಂಧೀಜಿಯವರ ಸತ್ಯಾಗ್ರಹ ತತ್ವಗಳು ಆಚಾರ್ಯ ವಿನೋಬಾ ಭಾವೆ ಅವರ ಮೇಲೆ ಪ್ರಭಾವ ಬೀರಿ ಭೂದಾನ ಚಳುವಳಿಗೆ ಕಾರಣವಾದ ಬಗೆಯನ್ನು ವಿಶೇಷ ಉಪನ್ಯಾಸದ ಮೂಲಕ ವಿವರಿಸಿದರು. ಗಾಂಧಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧಿ ನನಗೆ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಹೇಳಿದರು. ಸ್ವಾತಂತ್ರ್ಯ ನಂತರದಲ್ಲಿ ನನಗೆ ಇನ್ನೊಂದು ಮುಖ ಮಹಾತ್ಮನಾಗಿ ಬೆಳೆದಿದ್ದು ಸಂತ ವಿನೋಬಾ ಭಾವೆ. ಗಾಂಧಿಗೆ ವಿನೋಬಾ ಭಾವೆ ಒಬ್ಬ ಗುರುವಾಗಿದ್ದರು. ವಿನೋಬಾ ಭಾವೆಗೆ ಗಾಂಧಿ ಇನ್ನೊಂದು ರೀತಿಯಲ್ಲಿ ಗುರುವಾಗಿದ್ದರು. ಇನ್ನೊಂದು ಗೋಷ್ಠಿಯಲ್ಲಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಗಾಂಧೀಜಿ ಹಾಗೂ ಸತ್ಯಾಗ್ರಹ ತತ್ವಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಗಾಂಧಿ ಈ ದೇಶದ ಆತ್ಮ, ಫಾದರ್ ಆಫ್ ಅವರ್ ನೇಷನ್. ಅವರನ್ನು ನಾವು ರಾಷ್ಟ್ರಪಿತ ಅಂತ ಹೇಳಿ ಕರೀತೇವೆ. ಆತ್ಮ, ಪರಮಾತ್ಮ, ಜೀವಾತ್ಮ, ಮಹಾತ್ಮ, ಇದು ಗಾಂಧೀಜಿಯ ನೆಲೆಯಲ್ಲಿ ಐಕ್ಯಗೊಂಡಿರ್ತಕ್ಕಂತಹ ತತ್ವ ನೆಲೆ. ಗಾಂಧೀಜಿಯವರಿಗೆ ಈ ಪ್ರವೇಶ ಮಾಡುವುದು ಅಂತಂದ್ರೆ ಸತ್ಯದ ಜೊತೆಗೆ ಪ್ರವೇಶ ಮಾಡಿದ. ವಿಜಯಪುರ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ಪ್ರೊಫೆಸರ್ ಪಿಬಿ ಬಿರಾದರ್ ಅವರು ಗಾಂಧೀಜಿ ಹಾಗೂ ಅಹಿಂಸೆ ಕುರಿತು ವಿಶೇಷ ಉಪನ್ಯಾಸವನ್ನು ಮಧ್ಯಾಹ್ನದ ಗೋಷ್ಠಿಯಲ್ಲಿ ಪ್ರಸ್ತುತಪಡಿಸಿದರು. ನೋಡಿ, ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ನಾನ್ ವೈಲೆನ್ಸ್ ಇಸ್ ಮೈ ರಿಲಿಜನ್, ಟ್ರೂತ್ ಈಸ್ ಮೈ ಗಾಡ್ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅವರ ಇಡೀ ಜೀವನದುದ್ದಕ್ಕೂ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನಾವು ನೋಡಿದಾಗ ಸಹಜವಾಗಿ ಅವರ ಭಾವದೊಳಗ, ಅವರ ವಿಚಾರದೊಳಗ ಅಹಿಂಸೆ ಅನ್ನುವಂಥದ್ದು ಸಹಜವಾಗಿ ಮನೆ ಮಾಡಿತ್ತು ಅನ್ನುವಂಥದ್ದು ವ್ಯಕ್ತ ಆಗುತ್ತೆ. ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಇಂಗ್ಲೆಂಡಿನ ಖ್ಯಾತ ಮಿದುಳು ರಕ್ತನಾಳದ ತಜ್ಞರಾದ ಡಾಕ್ಟರ್ ಸುಜಾ ಪುಣೇಕರ್ ಮಾತನಾಡಿದರು. ಗಾಂಧೀಜಿ probably was the greatest leader of the last 100 to 200 years that India has seen. But India is a rich country. India is not a country of one leader. India is a country of thousands and thousands of leaders. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಡಾಕ್ಟರ್ ಎಚ್.ಕೆ. ಎಡಹಳ್ಳಿ ವಹಿಸಿ ಮಾತನಾಡಿ, ಗಾಂಧೀಜಿ ಕೇವಲ ಭಾರತಕ್ಕಷ್ಟೇ ಆದರ್ಶಪ್ರಾಯರಾಗದೆ ಇಡೀ ಜಗತ್ತಿಗೆ ಅಹಿಂಸೆಯ ಹೋರಾಟಕ್ಕೆ ಮಾರ್ಗದರ್ಶಿಯಾಗಿದ್ದರು ಎಂದು ಹೇಳಿದರು. ಜಗತ್ತಿನ ಅನೇಕ ಭಾಗಗಳಲ್ಲಿ ಇನ್ನೂ ಹಿಂಸೆ, ದೌರ್ಜನ್ಯ, ಯುದ್ಧ, ರಕ್ತಪಾತ ಎಲ್ಲ ಆಗ್ತಾ ಇದೆ. ಗಾಂಧೀಜಿಯವರು ಅವರಿಂದ ಪ್ರಭಾವಿತರಾಗಿ ಅನೇಕ ನಾಯಕರು ಒಪ್ಪಿಕೊಂಡ್ರು. ವಿವಿಧ ಗೋಷ್ಠಿಗಳ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಎಂಎಂ ಬಾಗಲ್ಕೋಟ್, ಉಪಪ್ರಾಚಾರ್ಯರಾದ ಡಾಕ್ಟರ್ ಹಾಜಿರಾ ಪರ್ವೀನ್, ಡಾಕ್ಟರ್ ಮಹಮ್ಮದ್ ಸಮೀಯುದ್ದೀನ್ ವಹಿಸಿದ್ದರು. ವೇದಿಕೆಯ ಮೇಲೆ ಕಾರ್ಯಕ್ರಮ ಸಂಚಾಲಕ ಡಾಕ್ಟರ್ ಮುಸ್ತಾಕ್ ಅಹಮದ್, ನಿವೃತ್ತ ಇಂಜಿನಿಯರ್ ಜೈನುಲ್ಲಾ ಬೇದಿನ್ ಪುಣೇಕರ್, ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಆಫ್ಶಾ ಸಾಂಗ್ಲಿಕರ್ ಉಪಸ್ಥಿತರಿದ್ದರು. ಸಮಾರೋಪ ಸಮಾರಂಭದಲ್ಲಿ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗ ಮುಖ್ಯಸ್ಥರಾದ ಪ್ರೊಫೆಸರ್ ಗಂಗಾಧರ್ ಭಟ್ ಮಾತನಾಡಿ, ಇಂದಿನ ಜಗತ್ತಿನ ಪ್ರಕ್ಷುಬ್ಧ ವಾತಾವರಣಕ್ಕೆ ಗಾಂಧಿ ತತ್ವಗಳು ಹೇಗೆ ಪರಿಹಾರವಾಗಬಲ್ಲವು ಎಂದು ವಿವರಿಸಿದರು. ವಿವಿಧ ಮುಖಗಳಲ್ಲಿ ಗಾಂಧಿವಾದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಗಾಂಧಿವಾದ ಅಥವಾ ಗಾಂಧೀಜಿಯವರ ವಿಚಾರಗಳು ನಾವು ತಿಳಿದುಕೊಂಡಷ್ಟು ಸರಳ ಅಲ್ಲ. ಅದು ಸತ್ಯ ಇರ್ಬೋದು, ಅಹಿಂಸೆ ಇರ್ಬೋದು. ಸತ್ಯ ಅಂದಾಕ್ಷಣ ಜನಸಾಮಾನ್ಯರು ತಿಳ್ಕೊಳ್ಳೋದು ಸುಳ್ಳು ಹೇಳದೇ ಇರೋದು ಅಂತ ತಿಳ್ಕೊತಾರೆ, ಅಷ್ಟೇ ಅಲ್ಲ.
ಕಾರ್ಯಕ್ರಮದ ಆರಂಭದಲ್ಲಿ ಕುಮಾರಿ ಆಸ್ಮಾ ನಾಗರ್ದಿನ್ನಿ ಪವಿತ್ರ ಕುರಾನ್ ಹಾಗೂ ಕುಮಾರಿ ವಿಜಯಲಕ್ಷ್ಮಿ ಮತ್ತು ಕುಮಾರಿ ಪೃಥ್ವಿ ಇವರು ಭಗವದ್ಗೀತೆಯನ್ನು ಪಠಿಸಿದರು. ಡಾಕ್ಟರ್ ಮುಸ್ತಾಕ್ ಅಹಮದ್ ಇನಾಮ್ದಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಕುಮಾರಿ ಸಕೀನಾ ನದಾಬ್ ಹಿಂದಿ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಕ್ಕೆ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸಿಕ್ಯಾಬ್ ಮಹಿಳಾ ಮಹಾವಿದ್ಯಾಲಯ ಹಾಗೂ ಸಿಕ್ಯಾಬ್ ಕಾನೂನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.